ಮೋದಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಮೋದಿ ಕ್ಯಾಬಿನೆಟ್ಗೆ ಸೇರ್ಪಡೆಯಾಗೋರು ಯಾರ್ಯಾರು ಎನ್ಡಿಎ ಮಿತ್ರ ಪಕ್ಷಗಳಿಂದ 11 ಸಂಸದರಿಗೆ ಮಂತ್ರಿ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಅಂತ ನೋಡ್ತಾ ಹೋದ್ರೆ ಟಿಡಿಪಿಯಿಂದ 2, ಜೆಡಿಯುನಿಂದ 2ರಿಗೆ ಮಂತ್ರಿ ಸ್ಥಾನ ಸಿಗಬಹುದು. ಟಿಡಿಪಿಯಿಂದ ರಾಮಮೋಹನ್ ನಾಯ್ಡು, ಪೆಮ್ಮಸಾನಿ ಚಂದ್ರಶೇಖರ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕರೆ ಜೆಡಿಯುನಿಂದ ಲಲನ್ ಸಿಂಗ್ ಮತ್ತು ರಾಮನಾಥ್ ಠಾಕೂರ್ಗೆ ಸಚಿವಗಿರಿ ಲಭಿಸಬಹುದು. ಚಿರಾಗ್ ಪಾಸ್ವಾನ್, ಅನುಪ್ರಿಯಾ ಪಟೇಲ್, ಜಯಂತ್ ಚೌಧರಿ ಹಾಗೆ ಕುಮಾರಸ್ವಾಮಿ ಮತ್ತು ಪ್ರತಾಪ್ ರಾವ್ ಜಾಧವ್ಗೆ ಸಚಿವ ಸ್ಥಾನ ಸಿಗ್ತಾ ಇದ್ದು ಒಟ್ಟು 11 ಎನ್ಡಿಎ ನಾಯಕರುಗಳಿಗೆ ಪ್ರಧಾನಿ ಮೋದಿಯೊಂದಿಗೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಅವಕಾಶ ಲಭ್ಯ ಆಗ್ತಾ ಇದೆ ಎನ್ನುವ ಮಾಹಿತಿ. ಒಟ್ಟು 35 ಬಿಜೆಪಿ ನಾಯಕರುಗಳಿಗೆ ಅವಕಾಶವಾದರೆ 11 ಎನ್ಡಿಎ ಸದಸ್ಯರುಗಳಿಗೆ ಮಂತ್ರಿಗಿರಿ ಭಾಗ್ಯ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಿದ್ರೆ 11 ಎನ್ಡಿಎ ನಾಯಕರುಗಳು ಯಾರ್ಯಾರು ಅಂತ ನೋಡ್ತಾ ಹೋದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ ದರ್ಜೆ ಸಚಿವರಾಗುವಂತಹ ಅವಕಾಶ ಲಭ್ಯ ಆಗಿದೆ ಅನ್ನೋದು ಫಿಕ್ಸ್ ಆಗಿದೆ. ಅದರ ಜೊತೆ ಜೆಡಿಯುನಿಂದ ಲಲನ್ ಸಿಂಗ್ ಮತ್ತು ರಾಮನಾಥ್ ಠಾಕೂರ್ಗೆ ಸಚಿವ ಸ್ಥಾನ, ಚಿರಾಗ್ ಪಾಸ್ವಾನ್, ಅನುಪ್ರಿಯಾ ಪಟೇಲ್, ಜಯಂತ್ ಚೌಧರಿಗೂ ಕೂಡ ಅವಕಾಶ ಲಭ್ಯವಾಗ್ತಾ ಇದ್ದು ಟಿಡಿಪಿಯಿಂದ 2 ರಾಮಮೋಹನ್ ನಾಯ್ಡು ಮತ್ತು ಪೆಮ್ಮಸಾನಿ ಚಂದ್ರಶೇಖರ್ ಅವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅನುಪ್ರಿಯಾ ಪಟೇಲ್ ಮತ್ತು ಜಯಂತ್ ಚೌಧರಿ ಹಾಗೂ ಪ್ರತಾಪ್ ರಾವ್ ಜಾಧವ್ಗೂ ಕೂಡ ಸಚಿವ ಸ್ಥಾನ, ಚಿರಾಗ್ ಪಾಸ್ವಾನ್ಗೂ ಕೂಡ ಸಚಿವ ಸ್ಥಾನ ಮೋದಿ ಸಂಪುಟಕ್ಕೆ ಸೇರುವ ಮತ್ತೆ ಅವಕಾಶ ಲಭ್ಯ ಆಗತ್ತೆ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗಾಗಲೇ ಪ್ರಧಾನಿ ಮೋದಿ ನಿವಾಸದಲ್ಲಿ ಚಹಾಕೂಟ ನಡೀತಾ ಇದ್ದು ಸಂಭಾವ್ಯ ಸಚಿವರುಗಳ ಜೊತೆ ಮೋದಿ ಮಹತ್ವದ ಮಾತುಕತೆ. ಹ್ಯಾಟ್ರಿಕ್ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸಂಜೆ 7:15ಕ್ಕೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಮೋದಿ ಜೊತೆ ಒಟ್ಟು 46 ಸದಸ್ಯರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದು ಕೇಂದ್ರ ಸಂಪುಟಕ್ಕೆ ಮೋದಿ 3.0 ಈ ಬಾರಿ ಮೋದಿ ಸಂಪುಟಕ್ಕೆ ಸೇರಲಿರುವ ಸಚಿವರುಗಳು ಯಾರ್ಯಾರು ಎನ್ನುವ ಲಿಸ್ಟ್ ನೋಡ್ತಾ ಇದ್ದೀವಿ. ಸಂಭಾವ್ಯ ಸಚಿವರ ಪಟ್ಟಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ 46 ಬಿಜೆಪಿ ನಾಯಕರು ಜೊತೆಗೆ 46 ಒಟ್ಟು ಸಂಸದರು ಈ ಬಾರಿ ಮೋದಿ ಜೊತೆ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಅದರಲ್ಲಿ 35 ಬಿಜೆಪಿಯ ನಾಯಕರು ಹಾಗೂ 11 ಎನ್ಡಿಎ ಸದಸ್ಯರುಗಳಿಗೆ ಅವಕಾಶ ಅನ್ನಲಾಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿಯಿಂದ ಗೆಲುವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಕರ್ನಾಟಕದ ಜನ ಒಪ್ಪಿದ್ದಾರೆ ಅಂತ ದೆಹಲಿಯಲ್ಲಿ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದ ಎಲ್ಲ ಕಡೆಯೂ ಹೆಚ್ಚು ಲೀಡ್ ಬಂದಿದೆ, ಮೈತ್ರಿ ಹೀಗೆ ಮುಂದುವರಿಯಲಿ ಅಂತ ಆಶಯ ವ್ಯಕ್ತಪಡಿಸಿದ್ರು ಯೋಗೇಶ್ವರ್. ಚನ್ನಪಟ್ಟಣದಲ್ಲೂ ಕೂಡ ಮೈತ್ರಿ ಮುಂದುವರಿಯುತ್ತೆ ಎಂದರು ಸಿಪಿವೈ. ಯೋಗೇಶ್ವರ್ ಪ್ರತಿಕ್ರಿಯೆ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಮಾಣವಚನ ಸ್ವೀಕಾರ ಮಾಡ್ತಿರುವ ಸಂತಸ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಸಚಿವರಾಗಿ ಸಂಪುಟಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಈ ಕ್ಷಣಕ್ಕೆ ಸಾಕ್ಷ್ಯ ಇಲ್ಲಿಗೆ ರಾಜ್ಯ ಬೇರೆ ಬೇರೆ ಭಾಗದಿಂದ ಕೂಡ ಬಿಜೆಪಿ ಜೆಡಿಎಸ್ ನಾಯಕರು ದೇವೇಗೌಡ ನಿವಾಸಕ್ಕೆ ಆಗಮಿಸ್ತಿದ್ದಾರೆ. ನಮ್ಮ ಜೊತೆ ಹಿರಿಯ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಯೋಗೇಶ್ವರ್ ಇದ್ದಾರೆ. ಸರ್, ಹಳೆ ಮೈಸೂರು ಭಾಗಕ್ಕೆ ಒಂದು ರೀತಿ ಅಬ್ಬರದ ಒಂದು ರಾಜಕಾರಣದ್ರು ಕೂಡ ತಪ್ಪಾಗಲಾರದು. ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ತಿದ್ದಾರೆ, ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಿದ್ದಾರೆ. ಈ ಕ್ಷಣವನ್ನ ಹೇಗೆ ನೀವು ಸಂಭ್ರಮಿಸ್ತೀರಿ ಸರ್? ನಮಗಿದು ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನ ಆಗ್ತಿರೋದು ಒಂದು ಕಡೆ ಸಂತೋಷ. ಆದರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು JDS ಒಂದಾದ ಮೇಲೆ ಬಹುತೇಕ ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೀವಿ. ಹಾಗಾಗಿ ಈ ಅಲಯನ್ಸನ್ನು ಕರ್ನಾಟಕದ ಜನ ಒಪ್ಕೊಂಡಿದ್ದಾರೆ. ಅದರಿಂದ ಹೆಚ್ಚಿಗೆ MP ಸೀಟ್ ಬರಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಲೀಡ್ಗೂ ಕೂಡ ಅತಿ ಹೆಚ್ಚು ಲೀಡ್ ಬರಲಿಕ್ಕೂ ಕೂಡ ಸಾಧ್ಯ ಆಗಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ 12 ಕ್ಷೇತ್ರ ನಾವು ಗೆದ್ದಿದ್ದೀವಿ. ಅಂದರೆ ಬಿಜೆಪಿ ಮತ್ತು JDSನ ಅಲಯನ್ಸ್ ಹೀಗೆ ಮುಂದುವರಿಬೇಕು. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ NDA ಮತ್ತೆ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಇದೊಂದು ಒಳ್ಳೆ ಬೆಳವಣಿಗೆ. ಓಕೆ ಸರ್, ಈ ಕುಮಾರಸ್ವಾಮಿ ಅವರು ಸಚಿವರಾಗ್ತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ DK ಸುರೇಶ್, DK ಶಿವಕುಮಾರ್ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಸರ್ ಇದು? ಮಾಸ್ಟರ್ ಸ್ಟ್ರೋಕ್ ಅಲ್ಲ, ಅವರ 1 ವರ್ಷದ ಆಡಳಿತ ವೈಫಲ್ಯ ಕರ್ನಾಟಕದಲ್ಲಿ ಅದನ್ನು MP ಚುನಾವಣೆಯಲ್ಲಿ ಜನ ತೋರಿಸ್ಕೊಟ್ಟಿದ್ದಾರೆ.
ಅವರು ಹೇಳಿದಾರಲ್ಲ, ಸೋಲು ಗೆಲುವು ಅವರು ಕೂಡ ಸಮಾನವಾಗಿ ಸ್ವೀಕಾರ ಮಾಡಬೇಕು. ಸೋತಿದ್ದಾರೆ, ಅವ್ರು ತಿತ್ಕೊಂಡ್ರೆ ಒಳ್ಳೇದಷ್ಟೇ. ಓಕೆ, ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಮೈತ್ರಿ ಕಂಟಿನ್ಯೂ ಆಗುತ್ತಾ, ನೀವು ಕಂಟೆಸ್ಟ್ ಮಾಡ್ತೀರಾ ಸರ್? ಮೈತ್ರಿ ಕಂಟಿನ್ಯೂ ಆಗುತ್ತೆ, ಅದರಲ್ಲೇನು ಸಮಸ್ಯೆ ಇಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಅದರ ಬಗ್ಗೆ ಏನು ನನಗೆ ಯಾವುದೇ ರೀತಿ ಅನುಮಾನ ಇಲ್ಲ. ನಾವಿಬ್ಬರು ಕುಂತು ತೀರ್ಮಾನ ಮಾಡಿ, ಎರಡು ಪಕ್ಷದ ವರಿಷ್ಠರು ತೀರ್ಮಾನ ಏನು ಮಾಡ್ತಾರೆ ಅದರಂತೆ ನಡ್ಕೋತೀವಿ. ಓಕೆ, ಹಳೆ ಮೈಸೂರು ಭಾಗದಲ್ಲಿ ಒಂದು ರೀತಿಯಲ್ಲಿ ಒಂದು ಕಡೆ ಜಾತಿ ಸಮೀಕರಣ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ ಅಂತ ಅನಿಸ್ತದೆ ಸರ್ ನಿಮಗೆ? ಜಾತಿ ಸಮೀಕರಣ ಅನ್ನೋದಕ್ಕಿಂತ ಕಾಂಗ್ರೆಸ್ ವಿರೋಧಿ ಅಲೆ, ಎರಡು ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ಎರಡು ಪಕ್ಷದ ಕಾರ್ಯಕರ್ತರು ಕೂಡ ಪ್ರಾಮಾಣಿಕವಾಗಿ ಈ ಸಾರಿ ದುಡಿದಿದ್ದಾರೆ. ಓಕೆ ಸರ್, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗ್ತಿದ್ದಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ ಸರ್. ಈ ಕ್ಷಣ ಹೇಗೆ ಅನಿಸ್ತದೆ ನಿಮಗೆ ಸರ್? ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ 3ನೇ ಬಾರಿ ಮತ್ತೆ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ, ಅದರಂತೆ ಆಗ್ತಾ ಇದ್ದಾರೆ. ನಮಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಇದು CP ಯೋಗೇಶ್ವರ್ ಅವರ ಒಟ್ಟಲ್ಲಿ ಈ ಒಂದು ಕುಮಾರಸ್ವಾಮಿ ಸಚಿವರಾಗ್ತಾ ಇರೋದು, ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿ ದೇಶದ ಚುಕ್ಕಾಣಿ ಹಿಡಿತಾ ಇರೋದು, ಎಲ್ಲವನ್ನೂ ಕೂಡ ಅದಕ್ಕೆ ಸಾಕ್ಷೀಕರಿಸಬೇಕು ಅಂತ ರಾಜ್ಯದ ಬೇರೆ ಬೇರೆ ಭಾಗದಿಂದ ಕೂಡ ನಾಯಕರು ಬರ್ತಾರೆ. ಯೋಗೇಶ್ವರ್ ಕೂಡ ಈ ಒಂದು ಕ್ಷಣಕ್ಕೆ ಸಂತಸವನ್ನು ವ್ಯಕ್ತಪಡ್ತಾರೆ. ಕ್ಯಾಮರಾಮನ್ ಕೈಲಾಶ್ ಜೊತೆ ಆನಂದ್ ಪೈ ಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಸಕಲ ತಯಾರಿಗಳಾಗಿದೆ. ಸಂಜೆ 7:15ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಉಕ್ಕಿನ ಕೋಟೆಯಾಗಿದೆ ದೆಹಲಿ. ಹೆಜ್ಜೆ ಹೆಜ್ಜೆಗೂ ಖಾಕಿ ಭದ್ರತೆಯನ್ನ ಒದಗಿಸಲಾಗಿದೆ. ಯಾಕಂದ್ರೆ ಗಣ್ಯಾತಿ ಗಣ್ಯರು ಆಗಮನವಾಗಿದ್ದು, ವಿದೇಶಿ ಗಣ್ಯರಿಗೂ ಆಹ್ವಾನ ಕೊಡಲಾಗಿದೆ. ಸಾರ್ಕ್ ರಾಷ್ಟ್ರಗಳ ಪ್ರಮುಖರು ಬರ್ತಿದ್ದಾರೆ. ಮಾಲ್ಡೀವ್ಸ್, ಶ್ರೀಲಂಕಾ, ಬಾಂಗ್ಲಾ, ಭೂತಾನ್, ನೇಪಾಳನ ಅಧ್ಯಕ್ಷರು ಪ್ರಮುಖರು ಭಾಗವಹಿಸ್ತಾ ಇದ್ದು, ಐತಿಹಾಸಿಕ ಸಮಾರಂಭಕ್ಕೆ ರಾಷ್ಟ್ರಪತಿ ಭವನ ಸಾಕ್ಷಿಯಾಗಲಿದೆ. 7:15 ಹ್ಯಾಟ್ರಿಕ್ ಗೆಲುವಿನೊಂದಿಗೆ 3ನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಆ ಕಾರ್ಯಕ್ರಮಕ್ಕೆ, ಹ್ಯಾಟ್ರಿಕ್ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು, ಮೋದಿ ಸಂಪುಟಕ್ಕೆ ಸೇರೋರು ಯಾರ್ಯಾರು ಎನ್ನುವ ಕುತೂಹಲ ಕೂಡ ಕ್ಷಣ ಕ್ಷಣಕ್ಕೂ ಹೆಚ್ಚಳವಾಗ್ತಾ ಇದೆ. ಈಗಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಸಂಭಾವ್ಯ ಸಚಿವರ ಪಟ್ಟಿಯನ್ನ. ಒಟ್ಟು 46 ನಾಯಕರುಗಳು ನರೇಂದ್ರ ಮೋದಿಯವರ ಜೊತೆ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಎನ್ನುವ ಮಾಹಿತಿ. ಅದರಲ್ಲಿ 35 ಬಿಜೆಪಿಯ ನಾಯಕರುಗಳು, 11 NDA ಸದಸ್ಯರುಗಳು ಪ್ರಧಾನಿ ಮೋದಿಯವರೊಂದಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.